ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ A2 ಆರೋಪಿಯಾಗಿರುವಂಥ ದರ್ಶನ್ಗೆ ತ್ರಿಬಲ್ ಟೆನ್ಷನ್ ಶುರುವಾಗಿದೆ. ತ್ರಿಬಲ್ ಟೆನ್ಷನ್. ರೇಣುಕಾ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ದರ್ಶನ್ಗೆ ಈಗ ತ್ರಿಬಲ್ ಟೆನ್ಷನ್. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. 17 ಆರೋಪಿಗಳ ವಿಚಾರಣೆಯನ್ನು ನಡೆಸಲಿರುವಂಥ ನ್ಯಾಯಾಧೀಶರು ರಾಜ್ಯದ ವಿವಿಧ ಜೈಲುಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿರುವಂಥ ಆರೋಪಿಗಳು. ಜೊತೆಗೆ ಇವತ್ತೇ ಜಾಮೀನು ಅರ್ಜಿ ಸಲ್ಲಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅತ್ತ ದಾಸನಿಗೆ ಮನೆ ಊಟದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಸಿ ನಂಬರ್ ಚಾರ್ಜ್ ಶೀಟ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಂಬರ್ ಕೊಡ್ತಾರಲ್ಲ, ಆ ಸಿಸಿ ನಂಬರ್ ಹಾಕಲಾಗಿದೆ. 2877/2024 ಸಿಸಿ ನಂಬರ್ ಚಾರ್ಜ್ ಶೀಟ್ಗೆ ಹಾಕಿರುವಂಥ ಸರ್ಟಿಫೈಡ್ ಕಾಪಿ ನಂಬರ್ ಹಾಕಲಾಗಿದೆ. ಇದನ್ನು ಇವತ್ತು ಆರೋಪಿ ಪರ ವಕೀಲರಿಗೆ ಕೊಡ್ತಾರೆ. ಇವತ್ತು ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ. VC ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಎರಡನೇ ವಿಚಾರ, ಊಟಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ, ಪುಸ್ತಕ ಓದೋದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ, ಅಂದರೆ ಪುಸ್ತಕ ಓದೋದಕ್ಕೆ ಅಂತೇಳಿ ಪುಸ್ತಕ ಕೊಡೋದಕ್ಕೆ. ಸೊ ಮೂರು ಟೆನ್ಷನ್. ಇದರ ಜೊತೆಯಲ್ಲಿ ಬೇಲ್ ಅರ್ಜಿ ಹಾಕುವಂಥ ಸಾಧ್ಯತೆ ಇದೆ, ಜಾಮೀನು ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ದರ್ಶನ್ಗೆ ಈಗ ಮೂರು ಟೆನ್ಷನ್ ಏನಾಗ್ಬೋದು ಇವತ್ತು ಕೋರ್ಟ್ನಲ್ಲಿ? ನಾಗೇಂದ್ರ, ಏನು ಇವತ್ತು ದರ್ಶನ್ಗೆ ಸಂಬಂಧಿಸಿದಂತೆ 3 ವಿಚಾರಗಳಲ್ಲಿ, ಅದರಲ್ಲೂ ಕೋರ್ಟ್ನಲ್ಲಿ 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಬೆಳವಣಿಗೆ ಇರತಕ್ಕಂಥದ್ದು. ಒಂದು ಪ್ರಮುಖವಾಗಿ ಏನು ಅವರ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಅವಧಿ ಅಂತ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ, ಅದು ಏನು ಪರಪ್ಪನಗ್ರಹಾರದಿಂದ ಶಿಫ್ಟ್ ಆದ ಬಳಿಕ ಇದೇ ಮೊದಲ ಬಾರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ 24ನೇ ACMM ನ್ಯಾಯಾಧೀಶರ ಎದುರು ಹಾಜರಾಗ್ತಾ ಇರತಕ್ಕಂಥದ್ದು. ಇದೇ ವೇಳೆ ಆರೋಪಿಗಳೆಲ್ಲರಿಗೂ ಒಂದು ಚಾರ್ಜ್ ಶೀಟ್ ಪ್ರತಿ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಇದು ಒಂದು ಕಡೆ ಬೆಳವಣಿಗೆ ಆದ್ರೆ, ಮತ್ತೊಂದು ಕಡೆ ನಟ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಇವತ್ತೇ ಚಾರ್ಜ್ ಶೀಟ್ ಸಿಗ್ತಾ ಇರೋದ್ರಿಂದ ಚಾರ್ಜ್ ಶೀಟ್ ನೋಡ್ಕೊಂಡು ಅರ್ಜಿಯನ್ನು ಹಾಕ್ಬೋದಲ್ಲ ಅನ್ನೋ ಒಂದು ಪ್ರಶ್ನೆ ಇದ್ರು ಸಹ, ಯಾಕಂತಂದ್ರೆ ಏನ್ ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ಹೇಗಿದ್ರು ಜಾಮೀನು ಸಿಗಲ್ಲ. ಹೈಕೋರ್ಟ್ಗೆ ಹೋಗೋದಕ್ಕೆ ಈಗಲೇ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಸ್ವಲ್ಪ ತ್ವರಿತಗತಿಯಾಗಿ ಹೈಕೋರ್ಟ್ಗೆ ಹೋಗ್ಬೋದು. ಅಷ್ಟರಲ್ಲಿ ನಾವು ಚಾರ್ಜ್ ಶೀಟ್ ಮೇಲೆ ಅಧ್ಯಯನ ನಡೆಸಿ ನಮ್ಮ ವಾದವನ್ನು ಮಂಡಿಸಬಹುದು ಅಂತ ಹೇಳಿ ಅವರ ಒಂದು ಲೀಗಲ್ ಟೀಮ್ ಡಿಸೈಡ್ ಮಾಡಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇವೆರಡು ಬೆಳವಣಿಗೆಗಳ ಜೊತೆಗೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅವರು ಏನು ಈ ಹಿಂದೆ ಅರ್ಜಿಯನ್ನ ರಿಟ್ ಪಿಟಿಷನ್ ಅನ್ನ ಹಾಕಿದ್ರು, ಮನೆ ಊಟ ಮತ್ತೆ ಪುಸ್ತಕವನ್ನ ಕೊಡಬೇಕು ಅಂತ ಹೇಳಿ, ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರ ಅರ್ಜಿಯನ್ನ ವಜಾಗೊಳಿಸಿತ್ತು. ಜೊತೆಗೆ ಜೈಲು ಅಧಿಕಾರಿಗಳು ಸಹ ಅವರ ಅರ್ಜಿಯನ್ನ, ಅವರ ಮನವಿಯನ್ನ ವಜಾಗೊಳಿಸಿತ್ತು. ಅಲ್ಲದೆ ನ್ಯಾಯಾಲಯಕ್ಕೆ ಅವರಿಗೆ ಮನೆ ಊಟದ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಏನು ವರದಿಯನ್ನು ಸಹ ನ್ಯಾಯಾಲಯಕ್ಕೆ ನೀಡಿತು. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಬಳ್ಳಾರಿ ಜೈಲಿನ ಅಧಿಕಾರಿಗಳು ಈಗ ಅವರು ಬಳ್ಳಾರಿಗೆ ಶಿಫ್ಟ್ ಆಗಿರೋದ್ರಿಂದ ಈ ಒಂದು ಏನು ಪರಪ್ಪನಗ್ರಹಾರ ಜೈಲಿನ ಅಧಿಕಾರಿಗಳು ನೀಡಿದಂತ ವರದಿ ಇಲ್ಲಿ ಬೇಕಾಗುತ್ತಾ, ಅಥವಾ ಬಳ್ಳಾರಿ ಜೈಲಿನಿಂದ ಬೇರೆ ವರದಿಯನ್ನು ತರಿಸ್ಕೊಳ್ಬೇಕಾ ಅನ್ನೋದು ಇನ್ನೂ ಪ್ರಶ್ನೆ ಇರ್ತಕ್ಕಂಥದ್ದು. ಈ ವಿಚಾರವನ್ನ ನ್ಯಾಯಾಲಯ ಇವತ್ತು ಕೇಳುವಂತ ಸಾಧ್ಯತೆಯೂ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಅವರಿಗೆ ಬಹುತೇಕ ಮನೆ ಊಟ ಸಿಗೋದು ಡೌಟ್ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ A2 ಆರೋಪಿಯಾಗಿರುವಂಥ ದರ್ಶನ್ಗೆ ತ್ರಿಬಲ್ ಟೆನ್ಷನ್ ಶುರುವಾಗಿದೆ. ತ್ರಿಬಲ್ ಟೆನ್ಷನ್. ರೇಣುಕಾ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ದರ್ಶನ್ಗೆ ಈಗ ತ್ರಿಬಲ್ ಟೆನ್ಷನ್. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. 17 ಆರೋಪಿಗಳ ವಿಚಾರಣೆಯನ್ನು ನಡೆಸಲಿರುವಂಥ ನ್ಯಾಯಾಧೀಶರು ರಾಜ್ಯದ ವಿವಿಧ ಜೈಲುಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿರುವಂಥ ಆರೋಪಿಗಳು. ಜೊತೆಗೆ ಇವತ್ತೇ ಜಾಮೀನು ಅರ್ಜಿ ಸಲ್ಲಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅತ್ತ ದಾಸನಿಗೆ ಮನೆ ಊಟದ ವಿಚಾರವಾಗಿ
ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಸಿ ನಂಬರ್ ಚಾರ್ಜ್ ಶೀಟ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಂಬರ್ ಕೊಡ್ತಾರಲ್ಲ, ಆ ಸಿಸಿ ನಂಬರ್ ಹಾಕಲಾಗಿದೆ. 2877/2024 ಸಿಸಿ ನಂಬರ್ ಚಾರ್ಜ್ ಶೀಟ್ಗೆ ಹಾಕಿರುವಂಥ ಸರ್ಟಿಫೈಡ್ ಕಾಪಿ ನಂಬರ್ ಹಾಕಲಾಗಿದೆ. ಇದನ್ನು ಇವತ್ತು ಆರೋಪಿ ಪರ ವಕೀಲರಿಗೆ ಕೊಡ್ತಾರೆ. ಒಂದು ಇವತ್ತು ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ. ವಿ.ಸಿ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಎರಡನೇ ವಿಚಾರ, ಊಟಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ, ಪುಸ್ತಕ ಓದೋದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ, ಅಂದರೆ ಪುಸ್ತಕ ಓದೋದಕ್ಕೆ ಅಂತೇಳಿ ಪುಸ್ತಕ ಕೊಡೋದಕ್ಕೆ. ಸೊ ಮೂರು ಟೆನ್ಷನ್. ಇದರ ಜೊತೆಯಲ್ಲಿ ಬೇಲ್ ಅರ್ಜಿ ಹಾಕುವಂಥ ಸಾಧ್ಯತೆ ಇದೆ, ಜಾಮೀನು ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ದರ್ಶನ್ಗೆ ಈಗ ಮೂರು ಟೆನ್ಷನ್ ಏನಾಗ್ಬೋದು ಇವತ್ತು ಕೋರ್ಟ್ನಲ್ಲಿ? ನಾಗೇಂದ್ರ, ಏನು ಇವತ್ತು ದರ್ಶನ್ಗೆ ಸಂಬಂಧಿಸಿದಂತೆ ಮೂರು ವಿಚಾರಗಳಲ್ಲಿ, ಅದರಲ್ಲೂ ಕೋರ್ಟ್ನಲ್ಲಿ ಮೂರು ವಿಚಾರಗಳಿಗೆ ಸಂಬಂಧಿಸಿದಂತೆ ಬೆಳವಣಿಗೆ ಇರತಕ್ಕಂಥದ್ದು. ಒಂದು ಪ್ರಮುಖವಾಗಿ ಏನು ಅವರ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಅವಧಿ ಅಂತ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ, ಅದು ಏನು ಪರಪ್ಪನಗರದಿಂದ ಶಿಫ್ಟ್ ಆದ ಬಳಿಕ ಇದೇ ಮೊದಲ ಬಾರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ 24ನೇ ACMM ನ್ಯಾಯಾಧೀಶರ ಎದುರು ಹಾಜರಾಗ್ತಾ ಇರ್ತಕ್ಕಂಥದ್ದು. ಇದೇ ವೇಳೆ ಆರೋಪಿಗಳೆಲ್ಲರಿಗೂ ಒಂದು ಚಾರ್ಜ್ ಶೀಟ್ ಪ್ರತಿ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಇದು ಒಂದು ಕಡೆ ಬೆಳವಣಿಗೆ ಆದ್ರೆ, ಮತ್ತೊಂದು ಕಡೆ ನಟ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಇವತ್ತೇ ಚಾರ್ಜ್ ಶೀಟ್ ಸಿಗ್ತಾ ಇರೋದ್ರಿಂದ ಚಾರ್ಜ್ ಶೀಟ್ ನೋಡ್ಕೊಂಡು ಅರ್ಜಿಯನ್ನು ಹಾಕ್ಬೋದಲ್ಲ ಅನ್ನೋ ಒಂದು ಪ್ರಶ್ನೆ ಇದ್ರು ಸಹ, ಯಾಕಂತಂದ್ರೆ ಏನ್ ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ಹೇಗಿದ್ರು ಜಾಮೀನು ಸಿಗಲ್ಲ. ಹೈಕೋರ್ಟ್ಗೆ ಹೋಗೋದಕ್ಕೆ ಈಗಲೇ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಸ್ವಲ್ಪ ತ್ವರಿತಗತಿಯಾಗಿ ಹೈಕೋರ್ಟ್ಗೆ ಹೋಗ್ಬೋದು. ಅಷ್ಟರಲ್ಲಿ ನಾವು ಚಾರ್ಜ್ ಶೀಟ್ ಮೇಲೆ ಅಧ್ಯಯನ ನಡೆಸಿ ನಮ್ಮ ವಾದವನ್ನು ಮಂಡಿಸಬಹುದು ಅಂತ ಹೇಳಿ ಅವರ ಒಂದು ಲೀಗಲ್ ಟೀಮ್ ಡಿಸೈಡ್ ಮಾಡಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇವೆರಡು ಬೆಳವಣಿಗೆಗಳ ಜೊತೆಗೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅವರು ಏನು ಈ ಹಿಂದೆ ಅರ್ಜಿಯನ್ನ ರಿಟ್ ಪಿಟಿಷನ್ ಅನ್ನ ಹಾಕಿದ್ರು, ಮನೆ ಊಟ ಮತ್ತೆ ಪುಸ್ತಕವನ್ನ ಕೊಡಬೇಕು ಅಂತ ಹೇಳಿ, ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರ ಅರ್ಜಿಯನ್ನ ವಜಾಗೊಳಿಸಿತ್ತು. ಜೊತೆಗೆ ಜೈಲು ಅಧಿಕಾರಿಗಳು ಸಹ ಅವರ ಅರ್ಜಿಯನ್ನ, ಅವರ ಮನವಿಯನ್ನ ವಜಾಗೊಳಿಸಿತ್ತು. ಅಲ್ಲದೆ ನ್ಯಾಯಾಲಯಕ್ಕೆ ಅವರಿಗೆ ಮನೆ ಊಟದ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಏನು ವರದಿಯನ್ನು ಸಹ ನ್ಯಾಯಾಲಯಕ್ಕೆ ನೀಡಿತ್ತು. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಬಳ್ಳಾರಿ ಜೈಲಿನ ಅಧಿಕಾರಿಗಳ ಈಗ ಅವರು ಬಳ್ಳಾರಿಗೆ ಶಿಫ್ಟ್ ಆಗಿರೋದ್ರಿಂದ ಈ ಒಂದು ಏನು ಪರಪ್ಪನಗರ ಜೈಲಿನ ಅಧಿಕಾರಿಗಳು ನೀಡಿದಂತ ವರದಿ ಇಲ್ಲಿ ಬೇಕಾಗುತ್ತಾ, ಅಥವಾ ಬಳ್ಳಾರಿ ಜೈಲಿನಿಂದ ಬೇರೆ ವರದಿಯನ್ನು ತರಿಸ್ಕೊಳ್ಬೇಕಾ ಅನ್ನೋದು ಇನ್ನೂ ಪ್ರಶ್ನೆ ಇರ್ತಕ್ಕಂಥದ್ದು. ಈ ವಿಚಾರವನ್ನ ನ್ಯಾಯಾಲಯ ಇವತ್ತು ಕೇಳುವಂತ ಸಾಧ್ಯತೆಯೂ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಅವರಿಗೆ ಬಹುತೇಕ ಮನೆ ಊಟ ಸಿಗೋದು ಡೌಟ್ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.